ಒಂದು ಕಡೆ ಸ್ಟಿಕ್ಕರ್ಸ್ ಬಂದ ಒಂದು ಕಡೆ ಸ್ಟಿಕ್ಕರ್ ಕೂಡ ಬಂದ ಅಂಗಡಿ ಇರುತ್ತೆ ಅಮ್ಮ ನಾನು ಕೋಟ್ಯಾಧಿಪತಿವಲ್ಲ ದಾನಿಷ್ಣವಲ್ಲ 4 ಟನ್ ಕೊಡ್ತಾರೆ ನಿನ್ನಂತರಿ ಕೊಡ್ತೀನಿ ಇದ್ರ ಉದ್ಧಾರ ಆದ್ರೆ ನಿನ್ನ ಹಣೆ ಬರ ಅದ್ರಲ್ಲೂ ಮತ್ತೆ ಕುಡ್ಕೊಂಡು ಸತ್ರ ನಿನ್ನ ಹಣೆ ಬರ ಕರೆಕ್ಟಮ್ಮ ಕೊಡೋದು ನನ್ನ ಧರ್ಮ ನಾನು ಕೊಟ್ಟಿದ್ದು ಮತ್ತೆ ಕೇಳಲ್ಲ ಸುಮ್ಮನೆ ಹೆಂಗೆ ಅಂತ ಹೇಳಿದೆ ಎಂತಮ್ಮ ಕರೆಕ್ಟಾ ಚಲೋ ಇದನ್ನ ನೋಡಿ ಆತಂಗಿ ನನಗೊಂದು ದುಡ್ಡು ಕೊಟ್ಲು ನಾನು ನಿನಗೆ ಕೊಟ್ಟೆ ಇಷ್ಟೇ ವ್ಯತ್ಯಾಸ ಚಲೋ ನಿಮ್ಮ ತಂಗಿ ಸೀರೆ ಕೊಟ್ಟ ನಾನು ಮಗಳೇ ಇದು ದುಡ್ಡಿಸ್ಕೊಬಾರ್ದು ದುಡ್ಡಿರೋದಿಲ್ಲ ಯಾಕೆ ದುಡ್ಡಿಲ್ಲ ಚಿಕ್ಕದ ದುಡ್ಡಿಲ್ಲ ಸೇರ್ತಾ ತಗೊಂಡೋಗಿ ಒಂದು ತಾಯಿನ ತಂದೆ ಇದಾರ ತಾಯಿ ತಂದೆ ಸರಿ ನೋಡ್ಕೊ ಅವ್ರ ಆಶೀರ್ವಾದ ಪ್ರೀತಿ ಸಾಕು ದುಡ್ಡಾಗ್ತದೆ ಕರೆಕ್ಟಾಗಲ್ಲಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಪ್ರೀತಿ ದುಡ್ಡಾಗ್ತದೆ ನಾನು ಅಣ್ಣ ನಿನಗೆ ಅದಕ್ಕೆ ಹೇಳ್ತಮ್ಮ ದುಡ್ಡು ಮನೆಗೆ ಹುಷಾರು ಹೋಗ್ತಾರೆ ಇಂಥ ಜಾತಿ ಅಂತ ಇಲ್ಲ ಹಂಗಿಲ್ಲ ನಿಮ್ಗೆ ಯಾವ ಜಾತಿ ಬೇಕೋ ಆ ಜಾತಿ ಒಳಗೆ ಕೆಲಸ ಮಾಡ್ತಾ ಇದ್ದೀನಿ ಕೈಯಿಂದರು ಕಾಲಿಂದರೋ ಸೊಂಟ ಬಂದರ ನಾಳೆ ನೋಡ್ರಿ ಬೊಂಬಾಯಿಂದ ಬಂದ ಕೆಲಸ ಮಾಡಕ್ಕೆ ಏನ್ ಮಾಡಕ್ಕೆ ಎಲ್ಲ ಮ್ಯಾಲೆ ದೇವಸ್ಥಾನ ಕಟ್ತಾರೆ ಇದುವರೆಗೂ ಆ ತರ ಹೋದ್ರೆ ನನ್ನ ದೇವಸ್ಥಾನಕ್ಕೆ ದುಡ್ಡಿನ ದೇವಸ್ಥಾನ ಅಲ್ಲ ಇಲ್ಲಿ ಸುಳ್ಳು ಹೇಳೋದಿಲ್ಲ ಮೋಸ ಮಾಡಲ್ಲ ಮೊದಲ ರಾಜಕೀಯವಾಗಿ ಯಾರು ಸಪೋರ್ಟ್ ಮಾಡೋದಿಲ್ಲ ಎಲ್ಲರಿಗೂ ಗೌರವ ಇರುತ್ತೆ ನಾವು ನೋಡಿರ್ತೀರಾ ನಮ್ಗೆ ಒಬ್ಬ ಯಾರೋ ಒಬ್ಬ ಅಂಶ ಹಣ್ಣು ಕೊಟ್ಟಾನೆ ಇನ್ನೊಬ್ಬ ಯಾರೋ ಒಂದ್ ದೊಡ್ಡ ಜಲ್ಲಿ ಕೊಟ್ಟಾನೆ ಇನ್ನೆಲ್ಲ ಒಂದಿಬ್ರು ಬಂದು ಕೆಲಸ ಮಾಡ್ತೀರಿ ಇನ್ನೆಲ್ಲ ಬಂದು ಕೇಳ ಬಂದೆ ಯಾವ ದೇವಸ್ಥಾನ ಲೇಟ್ ಆಗುತ್ತಾ ಅಂತ ಹೇಳಿ ನಮಗ್ ಕೇಳೋದು ಯಾವಾಗ ಸಾಯ್ತೀರಂತ ಬೇಕಾದ್ರೆ ಹೇಳ್ತೀನಿ ನಾನು ಆದ್ರೂ ಲೇಟ್ ಆಗುತ್ತಾ ಅಂತ ಹೇಳಿ ಯಾರೊಬ್ಬ ಲೋಕಾಯುಕ್ತರು ಅಣ್ಣ ರಾಮಣ್ಣ ಅಂತ ಪುಣ್ಯಾತ್ಮ ನೋಡಿದ್ದೀರಾ ಕೈಕಾಲು ಬಿದ್ದೋಗ್ಬಿಡುತ್ತಂತೆ ಅವನೆಂತ ಭಕ್ತ ಇರ್ಬೋದು ಅಣ್ಣ 2 ಕೈ ಬರುತ್ತಂತೆ ಪುಣ್ಯಾತ್ಮರು 2 ಕೈ ಬಂದ್ಮೇಲೆ ಕಸ ಹೊಡೆದು ಲೋಕಾಯುಕ್ತರು ಕಲ್ಲಾಕ್ ಹೋಗಿದ್ದಾರೆ ಆ ಮಾಹಿತಿ ನಮ್ದಲ್ಲ ಕಲ್ಲಾಕೆ ಜೊತೆ ಬೆಲೆ ಹಾಕಿಂತಾರೆ ಮೊದ್ಲು ಇಬ್ಬರಿದ್ರು ಈಗ 8 ಜನ ಆಗಿದ್ದಾರೆ ಗೊತ್ತಲ್ಲ ಆಸ್ತಿ ಯಾರು ಯಾವಾಗ ಅಂದ್ರೆ ನಮ್ ತಾಯಿ ತಂದಿನ ಬೆಲೆ ಕೊಡಲ್ಲ ಇಲ್ದಾಗ ಅವ್ರ ಆಚೆ ಓಡಿಸಿದಾಗ ಅವ್ರನ್ನ ಕೇವಲವಾಗಿ ನೋಡ್ಕೊಂಡಾಗ ನಾವು ಯಾರ ಬಗ್ಗೆ ಮಾತಾಡೋದನ್ನ ಬಿಡ್ಬೇಕು ಯಾರ ಬಗ್ಗೆ ಕೆಟ್ಟಂಗೆ ಮಾತಾಡಿ ಅವ್ರ ಬಗ್ಗೆ ಅವ್ರ ಮನೆ ಬಗ್ಗೆ ನೋಡೋದು ಅವ್ರ ಬಗ್ಗೆ ಹೀನವಾಗಿ ಮಾತಾಡೋದನ್ನ ಬಿಟ್ಟಾಗ ಒಳ್ಳೆ ಗುಣವಂತ ಆಗ್ತಾರೆ ಇದು 2ನೇ ಡಿಗ್ರಿ 1ನೇ ಡಿಗ್ರಿ ಅದು 2ನೇ ಡಿಗ್ರಿ 3ನೇ ಡಿಗ್ರಿ ಇದೆ ಗುಂಡುಂಡಿ ಮನೆ ಮಲ್ಕೊಂಡು ಸಾಲ ಮಾಡೋನು ಭೂಮಿಗೆ ಭಾರ ಅಂದಾದ್ರೆ ನಾವೆಲ್ಲ ಅಣ್ತಂಗಳು ನೋಡಿರ್ತೀವಿ ನಾವೆಲ್ಲ ನಾವು ಪದೇ ಪದೇ ಅದೇ ಹೇಳ್ತೀವಿ ನಾವು ಎಲ್ಲರೂ ಅಣ್ತಂಗಳು ನಾವು ನಮ್ಮ ಅಪ್ಪನೂ ನಮ್ಮ ಅಮ್ಮನ ಹೆಸರು ಕೆಲಸ ಮಾಡ್ತೀವಿ ನನ್ನ ಮನೆ ಅಲ್ಲಿರುತ್ತೆ ಗುಡ್ಲಿರುತ್ತೆ ಯಾವ್ದಾರು ಈ ದೇವಸ್ಥಾನ ಬಗ್ಗೆ ಇಷ್ಟೊಂದು ಜನ ಬಂದೇರಿ ಈ ದೇವಸ್ಥಾನ ಬಗ್ಗೆ ತಿಳಿ ಒಬ್ರಿಗೆ ಗೊತ್ತಿಲ್ಲ ಯಾರು ಯೂಟ್ಯೂಬ್ ಅಲ್ಲಿ ಹಾಕ್ಯಾರೆ ಫೇಸ್ಬುಕ್ ಅಲ್ಲಿ ಹಾಕ್ಯಾರೆ ಬಂದಿದೀವಿ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಬಂದಿದೀವಿ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಬಂದಿರೋ ನಮ್ಮನೆ ಕೆಲಸ ಯಾರು ಮಾಡಲ್ಲ ಅಥವಾ ನಾಳೆಗೆ ಯಾರು ಬರೋದಿಲ್ಲ ಸಾಮಾನ್ಯವಾಗಿ 6 ಬೆಟ್ಟಗಳಿಗೆ ದೇವಸ್ಥಾನಗಳಿಗೆ ಯಾರು ಸುಮ್ಮನೆ ಹೋಗಲ್ಲ ನಿನ್ನ ಕೆಲಸಗಳಾದ್ರೆ ಹೋಗೋದು ಹೌದಲ್ಲ ನಾವು ಅಲ್ಲಿಂದ ಬಂದೀವಿ ನಾವ್ ಇಲ್ಲಿಂದ ಬಂದೀವಿ ಅಂತೀರ ಅದೇ ಬೇಜಾರ ಯಾಕಂದ್ರೆ ದೇವಸ್ಥಾನಕ್ಕೆ ಯಾರು ನಿಮ್ಮನ್ನ ಕರೆದಿಲ್ಲ ನಾವು ನೀವು ಬೈಕಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಮಾಡಿದ್ರು ಬೈಕಲ್ಲಿ ನಂಗೆ ಬೇಜಾರಿಲ್ಲ ಯೂಟ್ಯೂಬ್ ನಾನು ಮಾಡಲ್ಲ ಫೇಸ್ಬುಕ್ ಮಾಡವ ನೀನು ಯಾಕೆ ಹೇಳ್ತೀನಿ ಮಾವನ್ನು ಮಾಡೋ ಸುಮ್ಮನೆ ನೋಡಿ ಸಾಮಾನ್ಯವಾಗಿ ಒಬ್ಬೊಬ್ರು ಕೇರ್ಪೇಟೆಯಿಂದ ಬರ್ತಾರೆ ಕೇರ್ಪೇಟೆ ಬಂದು ಅಲ್ಲಿ ಗುಡ್ಲಿಗಿರ್ತೀನಂತೆ ಅವತ್ತಿನ ಕಾಲ ನಾನೇ ಶ್ರೀಮಂತ ಅಲ್ಲ ಒಂದ್ 80 ರೂಪಾಯಿ ವಿಡಿಯೋ ಮಾಡರಿ ಬೈಯಲ್ಲ ನಾನು ಗಲಾಟೆ ಮಾಡರಿ ಬೈಯೋದು ಅದು ಪೇಷಂಟ್ ಗಲಾಟೆ ಮಾಡಲ್ಲ ಪೇಷಂಟ್ ಗಲಾಟೆ ಮಾಡ್ತಾರೆ ಆಮೇಲೆ ನೋಡಿರ್ತೀರ ಕೇರ್ಪೇಟೆಯಿಂದ ಬಂದು ಒಂದ್ 80 ರೂಪಾಯಿನ ದುಡ್ಡು ಕೊಟ್ಟಿದ್ದಂತೆ ಅವತ್ತಿನ ಕಾಲ ಒಂದ್ 5 ರೂಪಾಯಿ 10 ರೂಪಾಯಿ ಚಿಕನ್ ಪೂಜೆ ಮಾಡಿ ಒಂದ್ 75 ರೂಪಾಯಿ ಅವ್ರ ಕಷ್ಟ ಬಳಸ್ಕೊಂಡು ಹೋಗಿ ಕೇಳಿಸ್ಕೊಂಬ ಇವತ್ತು ಕೋಟಿ ಬದುಕಿದ್ದಾರೆ ನೋಡ್ತೀರಾ ನಾನು ಕೆನಡಾ ಎಲ್ಲ ಕೇಳಿಲ್ಲ ಕೆನಡಾದಿಂದ ಬರ್ತಾನೆ ಅವ್ನಿಗೆ ಕಾಲ್ ಬರುತ್ತಂತೆ ಪಂಚಾಯತ್ ಏನಾರು ಇವೆಲ್ಲ ಬರಕ್ ಮುಖ್ಯವಾದ ಕಾರಣಕ್ಕಂತ ಸಂತೆಬೆಂದೂರು ಪಂಚಾಯತ್ ಸರಿ ಮಗ ಇನ್ನ ನೀವು ಸಾಮಾನ್ಯ ನಿಮ್ಮ ಮಕ್ಕಳುಗಳು 14 ದಿವಸ ಎಣ್ಣೆ ಹೊಡೆದು ಕುಡಿದು ಮಲಗಿರ್ತಾರೆ ಕೇಣಿ ತಿಂದು ಕಂಡ ದೇವರಿಗೆ ಬಂದು ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ ದೇವರಿಗೆ ದುಡ್ಡು ಹಾಕಿ ಕೂಲಿ ಮಾಡೋರು ಇಂಥ ಪೇಷಂಟ್ ಬಂದು ಹಾಕೋದ್ ಬೇಡ ಇದನ್ನ ತಂದಿರೋದು ಇವನಿಗೆ ಕೊಡ್ತೀನಿ ಇದನ್ನ ಉಪಯೋಗ ಕೇಳಲೇ ತಮ್ಮ ನನಗೆ ಕೊಟ್ಟು ಮುಗಿತು ನಾನು ಕೊಡ್ತದೆ ಮುಗಿತು ನನಗೆ ಬಂದಂಗೆ ಲೆಕ್ಕ ಇದರಲ್ಲೇ ಮತ್ತೆ ಉದ್ದಾರ ಆಗ್ಬೋದು ನೀವು ನೋಡಿರ್ತೀವಿ ಒಬ್ರಿಗೆ 80 ರೂಪಾಯಿ ಕೊಟ್ಟಿದ್ದಂತೆ 75 ರೂಪಾಯಿ ಬಳಸಿ 5 ರೂಪಾಯಿ ಪೂಜೆ ಮಾಡಿ ಇವತ್ತು ದುಡಿಕೆರೆ ಚೆನ್ನಾಗಿ 12 ಗಂಟೆ ಉದ್ದಾರ ಇದ್ದಾರೆ ಇದೇ ದುಡ್ಡು ನೀನ್ ತಗೊಂಡವರು ಇದು ನನಗೆ ಇದು ಸಾಲ ಮತ್ತೆ ಮತ್ತೆ ನಂಗೆ ಒಳ್ಳೆದಾದ್ರೂ ಬಂದು ಹಾಕ್ಬೇಕು ಯಾಕಂದ್ರೆ ಇದು ಸಾಲ ನೀವು ಕುಡಿದು ಮಜಾ ಮಾಡ್ತೀವಿ ಕೇಳಲ್ಲ ಎಲ್ಲ ಹಂಗೆ ಹೇಳೋದು ಈ ಕುಡಿ ಎಲ್ಲ ಕುಡಿ ಬಿಟ್ಟಿವಿ ಈಗ ಅಲ್ಲ ಆದ್ಮೇಲೆ ಹಾಳಾಗೋದಿವಿ ಇದ್ದ ಮೇಲೆ ಹೇಳೋದು ಕಳ್ಕೊಂಡ ಮೇಲೆ ನಮ್ಗೆ ಬುದ್ಧಿ ಬಂದು ಆಯ್ತು ಏನ್ ಹೆಸರು ಗಿರೀಶ್ ಇರ್ತೋ ಇದೇ ದುಡ್ಡಲ್ಲಿ ನೀವು ಉದ್ದಾರ ಆಗ್ಬೋದು ದುಡ್ಡು ನೋಡಿ ಇಂಗ್ಲೀಷ್ ಇಲ್ಲ ಈ ದುಡ್ಡು ಇದು ಸಾಲ ಕೊಟ್ಟಿದ್ದೀನಿ ನಾನು ಏನ್ ಕೊಟ್ಟಿನಿ ಇಲ್ಲಿ ವರ್ಷಕ್ಕೆ ಹುಷಾರಾಗುತ್ತೆ ಎಲ್ಲ ಪೇರೆಂಟ್ಸ್ ಬಂದು ದುಡ್ಡು ಮತ್ತೆ ತಂದು ನಮ್ಗೆ ಕೊಡ್ಬೇಕು ಅನ್ನೋ ತಗ ಅಂತ ಆಯ್ತಾ ಈಗ ನಿಮ್ ತಾಯಿ ಕೂಲಿ ಮಾಡುತ್ತಾ ದೇವ್ರ ಸಾರಿ ಕೊಡ್ತೀನಿ ಅಮ್ಮನ್ ಕೊಡ್ಬೇಕು ಯಾರಿಗೆ ಕೊಡ್ತೀಯಾ ಅಮ್ಮನ್ ಕೊಡ್ಬೇಕು ಮತ್ತೆ ಯಾರು ಬೇರೆ ಕೊಡ್ತಿದ್ಯಾ ಅವ್ರಿಗೆ ಒಬ್ಬರಿಗೆ ನಾನು ನಂಜನಗೂಡ ಒಬ್ಬರಿಗೆ ಒಂದು ಫೋಟೋ ಕೊಟ್ಟಿದ್ದಂತೆ ಇವತ್ತು KB ಕೆಲಸ ನಾನು ಇಲ್ಲಿಂದ ಹೋದ್ಮೇಲೆ ಅಮಾವಾಸ್ಯೆ ಹುಣ್ಣಿಮೆಗಣ KB ಜಾಸ್ತಿ ಸಿಕ್ಕಿದ್ದೀನಿ ಬೆಳೆದ ವಯಸ್ಸಾಗಿದ್ದಂಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಆ ನಂಜನಗೂಡಿಂದ ಬರ್ತಾನೆ ನನಗೆ ಕಸ ತಕ್ಕೊಂಡ ನೀನು ಈ ದುಡ್ಡಲ್ಲಿ ಬದುಕ್ಬೋದು ಸಣ್ಣ ಅಂಗಡಿಗೆ ವ್ಯಾಪಾರ ಮಾಡ್ತೀಯಾ ಇದು ಸಾಮಾನು ತಂಬ ಆಗಂತಮ್ಮ ಸಾಮಾನು ತಂಬ ಇದೇ ಅಂಗಡಿಲಿ ನೋಡಿ 5,000 ರೂಪಾಯಿ ಇದ್ರೆ ಹೆಣ್ಮಕ್ಳು ಸೊಪ್ಪು ಮಾಡ್ಕೊಂಡು ಬಳೆ ಮಾಡ್ಕೊಂಡು ಜನ ಮಾಡ್ಬೋದು
ಹೂ ಮಾರ್ಕೆಟ್ ಜೀವನ ಮಾಡ್ಬೋದು. 10,000 ರೂಪಾಯಿ ಇದ್ರೆ ಎಣ್ಣೆ ಹಾಕಿ ಸಾಕೋ ಬದಲು 10,000 ರೂಪಾಯಿ ಇದೀನಿ ಮೊನ್ನೆ ನಿಮ್ಮ ಅಪ್ಪ ಅಮ್ಮನ ಸಾಕ್ಬೋದು. ಈ ದುಡ್ಡಲ್ಲಿ ನೀವು ಉದ್ದಾರ ಆಗ್ಬೋದು. ಉದ್ದಾರ ಆಗೋದು ಆಗಲ್ಲ. ಉದ್ದಾರ ಆಗೋದು ನಮ್ಮ ತಾಯಿ ಕೊಡೋದು. ದುಡ್ಡನ್ನು ಉಪಯೋಗಿಸಿ ಬಂದು ನನಗೆ ಹೇಳ್ಬೇಕು, ಹಣ ನಾನು ಈ ಉದ್ದಾರ ಇದ್ದೀನಿ ಅಂತ ಹೊರಗೆ ನಿನ್ನ ಸಾಲ ಕೊಟ್ಟಿದ್ದೀನಿ ಸಿಗುತ್ತಂತಲ್ಲ, ಅದನ್ನ ಹೊತ್ಕೊಂಡು ಕುಡಿತಾರೆ. ಗುರುಗಳು ಇಷ್ಟು ಹೆಸರು ಮಾಡ್ಯಾರಂತಲ್ಲ, ಎಲ್ಲಿ ಒಂದು ರೂಪಾಯಿ ಕೇಳಲ್ವಂತಲ್ಲ, ಎಲ್ಲಾ ಕೆಲಸ ಮಾಡ್ತಾರಂತಲ್ಲ, ಜಾತಿನೇ ಇಲ್ವಲ್ಲ, ಧರ್ಮ ನಿಂದನೆ ಇಲ್ವಲ್ಲ, ಹ್ಯಾಂಡಿಕ್ಯಾಪ್ ಪೇಷಂಟ್ ನ ಮುಟ್ಟಿ ಮಾತಾಡಿಸ್ತಾರಲ್ಲ, ಅಲ್ಲಿಗೆ ಬರ್ತಾರಲ್ಲ ಯಾಕೆ? ಒಂದು ಸೊಳ್ಳೆ ಕಡಿತಿಲ್ಲ ಯಾಕೆ? ಒಂದು ರಕ್ತ ನಾಯಿ ನಿಕ್ಕಲ್ಲ ಯಾಕೆ? ದುಡ್ಡೇ ಕೇಳಲ್ಲ ಯಾಕೆ ಅಂತ ಯಾವನಿಗೆ ಗೊತ್ತದ ಕೇಳಿಲ್ಲ. ಕೇಳೋದ ಹೆಂಗ್ ಗೊತ್ತಾ? ಹೆಂಡತಿ ಕುಣಿಸಿ ಗಂಡು ಬರ್ತಾನೆ ಲೇಟ್ ಆಗುತ್ತಾ ಅಂತ. ಯಾರನ್ನ ನಾವು ಗುಲಾಮ್ರು ನಿಮ್ಗೆ. ಗಂಡು ಕುಣಿಸಿ ಹೆಂಡತಿ ಬರ್ತಾಳ, ಬ್ಯಾಗ್ ಹೋಗ್ಬೇಕು, ಇನ್ನು ಲೇಟಾ ಅಂತಾಳೆ. ಕಲ್ಲ ಮೇಲೆ ಕುತ್ಕೊಂಡು ಒಂದು ಸಳ್ಳು ಕರೆಯೋದಿಲ್ಲ. 1 ರೂಪಾಯಿ ದುಡ್ಡು ಎಲ್ಲೂ ಕೇಳಿಲ್ಲ. ಯಾರು ಕೇಳಿಲ್ಲ? ಯಾರೋ 1 ರೂಪಾಯಿ ಯಾರು ನಿಮ್ಮನ್ನು ಕೇಳಿದೀವ? ಯಾವುದೇ ಒಂದು ಟೋಲನ್ನು ನಾವು ಇವತ್ತು ದುರ್ಗಾಶ್ವರ ಗುರುಗಳು ಅಂತ ಎಲ್ಲೂ ನನಗೆ ಬಂದ್ರೆ ಎಲ್ಲಿ ಹೇಳ್ತಿದ್ದಿಲ್ಲ. ಅಥವಾ ಯಾರು 1 ರೂಪಾಯಿ ಕೇಳಿದೀನಿ ಅಂತ ಲೈವಲ್ಲೇ ಹಾಕ್ತೀನಿ, ಕರ್ಕೊಂಡ್ಬಂದು ಬನ್ನಿ ಯಾರು ಕೇಳಿದೀನಿ ಅಂತ ನಾನು ನಿಮ್ಮನೆ ಕೆಲಸ ಬರ್ತೀನಿ. ಅಂದಾದ್ರೆ ನಾವು ಮಾಡೋ ಸೇವೆ, ನಾವು ಆಡೋ ಮಾತು, ನಾವು ನೋಡೋ ನೋಟ 3 ಶುದ್ಧವಾಗಿರ್ಬೇಕು. ನೀವೇನೋ ಮಾಡ್ಕೊಂಡ್ ಬಂದಿದ್ದ ದೇವಸ್ಥಾನಕ್ಕೆಲ್ಲ ಸಾಕ್ಷಾತ್ ಜಗನ್ಮಾತೆ ಇಬ್ರು ಅಲ್ಲಿ ಕೂತಾರೆ, ಗಂಗಮ್ಮ ದುರ್ಗಮ್ಮ ಅಂತ. ನಾನನ್ನು ಭೂಮಿ ತಾಯಿ ಅಂತ ಕರಿತೀನಿ. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿ ಅಲ್ವಾ? ನನ್ಗ ಮುತ್ತಂತ ಮಕ್ಕಳು 5 ವರ್ಷಕ್ಕೊಬ್ಬ 10 ವರ್ಷಕ್ಕೊಬ್ಬ, ಚಿರಂಜೀವಿ ದುರ್ಗ, ದೊರೆ ದುರ್ಗ ಅಂತ ನೀವೇನು ವಿಗ್ರಹಗಳು ನೋಡ್ತೀರ ಹಂಗೆ ಮಕ್ಕಳು ನಮಗೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮಂಗೆ ಬಂದಿರೋದು. ಕರೆಂಟ್ ಕೊಟ್ಬಿಟ್ಟಾರೆ, ಮಗಳ ಕೊಲ್ಲ ಹೊಡೆದ್ರೆ ಆಂಧ್ರದಲ್ಲ ಬಿಂದುಗಳು. ನಾನು ಹೇಳೋದ್ಕೊಂಡು ಇಲ್ಲಿ 3 ಸರಿ ಕೊಟ್ಟೆ. ನಾನು 3 ಸರಿ ಸ್ಟೇಷನ್ ಹೋಗ್ಬನ್ನಿ. ಗೊತ್ತಾ ನಿಮ್ಗೆ ಏನಕ್ಕೆ ಅಂತ? ಜನಸೇವೆ ಮಾಡಕ್ ಹೋಗಿ ಜನಾರ್ದನ ಕೆಟ್ಟಂತೆ ಆಗ್ಬಿಟ್ಟಿದೆ. ಬಾವಿ ಅಲ್ಲಿ ಸಣ್ಣ ಗುಂಡಿ ಇರುತ್ತೆ, ಅಲ್ಲಿ ಹೋಗಿ ನೋಡ್ರಪ್ಪ ಅಂತ ಬಿಟ್ರೆ ಮಕ್ಕಳು ಕುಡಿಸಿ ಲೆಟ್ರಿಗೆ ಹೋಗ್ತಿಲ್ಲ, ಹೋಗ್ತದೆ ನನ್ನ ತಂಗಿ ಅಂತ. ನಾವು ಏನಕ್ಕೆ ಗೊತ್ತಿಡಿದ್ರೆ ಏನ್ ಮಾಡೋದು? ನಮ್ಮ ಸರ್ಕಾರ ನಮ್ಮ ಕಾನೂನು ಬಹಳ ಬಿಗಿಯಾಗಿತ್ತು. ನೀವೆಲ್ಲಿಂದಾರ ಬಂದು ನೀವು ಆರಾಮ ಬಂದು ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ನಡೆಯುತ್ತೆ. ಬೆಳಗ್ಗೆ 4:45 ಎದ್ದು ಕಸ ಹೊಡೆದು ಡೈಪರ್ ಆಯ್ದು ಯೋಗ ಮಾಡಿ ದೇವ್ರ ಪೂಜೆ ಮಾಡಿ ಇಷ್ಟೆಲ್ಲ ಸಾಹಸ ಮಾಡಿ ಮ್ಯಾಲ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇರ್ತೀವಿ. ನೀವು ಬಂದ್ಬಿಟ್ಟು ಸಿಂಪಲ್ ಆಗಿ ಎಲ್ಲಿಂದಲ್ಲ ಮೇಕಪ್ ಮಾಡ್ಕೊಂಡು ಬಂದ್ಬಿಟ್ಟು ನಮ್ಮ ಎಲ್ಲಿಂದ ಬಂದು ಗೊತ್ತಾ ಅಂದ್ರೆ ಅದು ಯಾವ ಸೀಮೆ ಕಾನೂನು, ಅದು ಯಾವ ಸೀಮೆ ಸರ್ಕಾರನ, ಅದು ಯಾವ ಸೀಮೆ ನಿಮ್ಮ ನೀತಿಗಳು, ಅದು ಯಾವ ಸೀಮೆ ನಿಮ್ಮ ಧರ್ಮನೋ ಒಂದು ಗೊತ್ತಿಲ್ಲ ಅಲ್ವಾ? ಪುಣ್ಯ ಕ್ಷೇತ್ರಕ್ಕೆ ಪುಣ್ಯ ಮಾಡಕ್ ಬರ್ಬೇಕು. ಸಾಕ್ಷಾತ್ ಜಗನ್ಮಾತೆಯರ ಕಣ್ಣಿಂದ ಕಂಡನ್ನ ಇದೇ ಕೈ ದೇವ್ರು ಸಿಕ್ಕಿದ್ದು. ಅದೇ ದೇವ್ರು ಟರ್ನಾಗುತ್ತೆ ಒಂದು ಕಣ್ಣು. ಅದೇ ಜಾಗ 16 ನಿರ್ಧಾರ ನೀರು ಬರ್ತದೆ. ಅಲ್ಲೇ ಯಾವ ಮರ ಬೆಳೀತಾ ಇತ್ತು. ಒಬ್ಬರಾರ 9 ಮೆಟ್ಲು ಯಾಕೆ ಮಾಡಿದೀನಿ ಗೊತ್ತಾ? 16 ವರ್ಷ ನಿಂತು ಬರೋ ನೀರು ಬರುತ್ತೆ. ಯಾರೋ ಒಬ್ಬರ ಇಲ್ಲಿ ಬಂದು ಪ್ಲೇನ್ ಕಿಸ್ ಹೊಡಿತೀರಿ, ಅಲ್ಲೋಗಿ ಬಾಬಾ ಅಂತೀನಿ, ಅಲ್ಲಿ ಒಳಗೆ ಅಲ್ಲಿ ಚರ್ಚೆಗೆ ಬಂದು ನನ್ನ ತಮ್ಮಗಳನ್ನ ಸಾಮೇಲೆ ಕೆಲಸ ಬರ್ತಾರ ಅಂತ ಕೇಳ್ತೀರಿ. ಮತ್ತೆ ನೀವ್ಯಾಕೆ ಬರ್ತೀರಿ? ನಿಮ್ಮ ಸಾಧನೆ ಏನು? ನಿಮ್ಮ ಕೊಡುಗೆ ಏನು? ದೇಶ ಕಾಯನ್ ಬಂದ್ರೆ ನೋಡಿ ಇದೇ ಹರಿಸ್ತೀರಾ? ಕೇಬಿನ್ ಕೆಲಸ ಕಂಡ್ರೆ ಬೈಕ್ ಅಂತೀರಾ? ಡ್ರೈವರ್ಗಳು ಕಂಡ್ರೆ ಹೊಡೆಯಕ್ಕೆ ಹೋಗ್ತೀರಾ? ನಿಮ್ಮ ಅಪ್ಪ ಅಮ್ಮ ಬೀದಿಗೆ ಸಿಗ್ತೀರಾ? ನಿಮ್ಮ ಮಕ್ಕಳುಗಳ ಎಲ್ಲೇ ಹರಿಸ್ತೀರಾ? ಇದೇ ನಿಮ್ಮ ಸಾಧನೆ. ಸಾಲ ಮಾಡಿ ಬಂಕಂತೀರಿ ಉಂಡು ಅವ್ರು ನೋಡ್ಕೊಂಬಂದು ಯಾರು 4 ಜನ ಒಳ್ಳೆ ಉತ್ತೂರ ಹೋಗಿ 12 ಲಕ್ಷ 8 ರೂಮ್ ಇದಾವೆ. 18 ಜನ ನಾವಿದ್ದು 18 ಜನ ನಮ್ಮನೆಯವರು. ಇವತ್ತು ಎಲ್ಲ ಸೇರಿ 44 ಜನ ಇದೆ. ಒಂದೇ ಒಂದು ಮಂಚ ಇದೆ, ರಫ್ ಮಾಡ್ಕೊಂಡಿದ್ದೀನಿ. ಮಂಚ ಮೇಲೆ ನಾ ಮಲಗಿಲ್ಲ ಕೂತಿದ್ದೀನಿ. ನೋಡ್ಕೊಂಬರ್ರಿ ಹೋಗಿ ಬಲ್ಕದಂಗೆ ಅಂತ ನಾನು ತೋರಿಸ್ತೀನಿ ಅಲ್ವಾ? ಡೂಗ್ಲಾಸ್ ಮನೆನೇ ಆಗ್ಬೇಕು ನಿಮ್ಗೆ ಅಲ್ವಾ? ಯಾವನರಪ್ಪ ಹತ್ತಿ ಮನೆ ಕಟ್ಟಿ ಪಕ್ಕ ಮನೆ ಕಟ್ಬಿಡ್ಬೇಕು. ನೀವು ಸಾಲ ಮಾಡಿರ್ಬೇಕು. ಕೆಲವೊಂದು ಜನ ಬರ್ತಾರೆ, ಅರ್ಧ ಬರ್ದ ಮನೆ ಕಟ್ಟಿನಿ, ಬಿಗಿದ ಕೆಲಸ, ಗಂಡು ಕೆಲಸ, ಹೆಂಡತಿ ಎಲ್ಲ ವಿಷಯಗಳು ಸತ್ತೋಗ್ಬಿಡ್ರಿ ಅಲ್ಲ. ದೊಡ್ಡ ಮನೆ ಕಟ್ಟೋ ಶ್ರೀಮಂತ ಅಲ್ಲ. ರಸ್ತೆನಲ್ಲಿ ಹಾಕಿ ಅನ್ನ ಹಾಕಿ ಬನ್ನಿ, ಕೈ ಕಾಲದಾರಿಗೆ ಒಂದು ದಷ್ಟು ಹಚ್ಚಿ ಮಾಡ್ತೀರಾ. ಸಂಘ ಮಾಡ್ಕೊಳ್ಳಿ, ಊರಿಗೆ ಒಂದು ಬೋರ್ ಹಾಕ್ಸ್ಕೊಳ್ಳಿ. ಬೇಸಿಗೆ ನೀರು ಬರುತ್ತೆ, ಸಂಘ ಮಾಡ್ಕೊಳ್ಳಿ. ನಿಮ್ಮೂರ ಒಂದು ಬರಗಾಲದಲ್ಲಿ ಒಂದು ಯಾವ್ದೋ ಒಂದು ಬೋರ್ ಹಾಕಿ ನೀರು ಬರುತ್ತೆ. ರಸ್ತೆ ಇಂಪ್ರೂವ್ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಂ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಿಮ್ಮೂರೇ ಮಾಡ್ಕೋಬಹುದು. ಮಾಸ್ಟರ್ ನಿಮ್ಮೂರಿಗೆ ಬರ್ತಾರೆ. ನಿಮ್ಮ ಮಕ್ಕಳನ್ನ ಅಲ್ಲಿ ಕಳ್ಸೋ ಅವಶ್ಯಕತೆ ಇರೋಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ? ಡಿಜೆ ಹಾಕಿ ಕುಣೀರಿ, ಪಟಕೆ ಹೆಸರಿ. ಯಾರ ಮನೆಗೆ ಬಾಣ್ಕರ್ ಮಲ್ಗ್ಯಾರೆ, ಯಾವ ಮನೆ ಬಸವನ್ಕರ್ ಮಲ್ಗ್ಯಾರೆ, ಯಾವ ಮನೆ ವಯಸ್ಸಾದ ಮಲ್ಗ್ಯಾರೆ, ಅದು ಯಾವ ಮನೆಗೆ ಪೇಷಂಟ್ ಮಲ್ಗ್ಯಾರೆ, ಯಾವ ಮನೆ ಮಗು ಮಲಗಿದ್ದು ಜ್ಞಾನಿಲ್ಲ ನಿಮ್ಗೆ. ಡಿಜೆ ಹಾಕಿಲ್ಲದು, ಸ್ಟ್ರೈಕ್ ಮಾಡೋದು, ಸಂಘ ಮಾಡ್ಕೊಳ್ಳೋದು, ಕುಣಿಯೋದು, ಇಷ್ಟೇ. ಇದೇನಲ್ಲ. ಯಾವ ಜಾತಿ ಈ ಜಾತಿ ಆ ಬೀದಿಗೆ ಹೋಗಂಗಿಲ್ಲ, ಅದು ಈ ಬೀದಿಗೆ ಬರೋಂಗಿಲ್ಲ ಅಂತೀರಿ. ಮಳೆನೇ ಗೊತ್ತಿಲ್ಲ, ಯಾವನ್ಗೆ ಯೋಚನೆ ಇಲ್ಲ. ಬೆಳೆನೇ ಇಲ್ಲ, ಯಾವನ್ಗೆ ಯೋಚನೆ ಇಲ್ಲ. ಏನ್ ತಿಂತೀರಿ? ಮಣ್ಣು ಸಿಗತ್ತ ಮುಂದೊಂದು ದಿವಸ ತಿನ್ನಕ್ಕೆ. ನನ್ನ ಸರ್ವಿಸ್ 23 ವರ್ಷ ಸರ್ವಿಸ್. ನನಗೆ ನಾನು ಬೆಂಗಳೂರಿಗೆ ಎಳ್ಳೆ ಹೊಡಿತೀನಿ. 40 ರಾತ್ರಿ ಹೊತ್ತು ದೇವ್ರ ಹೊಡ್ತಿದ್ದೆ, ಆಟ ಓಡಿಸ್ತೀನಿ, ಬಸ್ ಓಡ್ತೀನಿ. ವೆಲ್ಡಿಂಗ್ 13 ರೂಪಾಯಿ ಗಾಡಿ ಶಾಪ್ ಶುರು ಮಾಡ್ತಿದ್ದ ಕೆಲಸ. ನಮ್ಮ ಅಪ್ಪ 2 ಸಂಬಳ ಬಂದಿದ್ದ. ಮನೆ ಅಲ್ಲೇ ತಿಂದು ಅಲ್ಲೇ ಬೆಳೆದಿದ್ದೆ. ಮೊದಲು ಉಳ್ಕೊಂಡಿದ್ದು ಕೊರೋನಾ 9 ಜನ. ಆಮೇಲೆ ಆಗಿದ್ದು ನಂಗೊತ್ತು ಗೊತ್ತಿಲ್ಲ. ಫಿಲ್ಟರ್ ಮಾಡಿ ಕೇಳಿ ಸ್ವಲ್ಪ ಅದನ್ನ ಅಕ್ಕಪಕ್ಕ ಮನೆಗೆ ಬದ್ದು ನೋಡೋ ಬದಲು ಸ್ವಲ್ಪ ತೇರ್ತ ಕೊಡಿ. ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಹೇಳಿ ಶೇರ್ ಮಾಡಿ, ಲೈಕ್ ಮಾಡಿ. ಯಾರು ಬರ್ಲಿಕ್ಕಾಗಲ್ಲ, ಬರ್ಲಿಕ್ಕೆ ಗೊತ್ತಿಲ್ಲ, ಬರಕ್ ಗೊತ್ತೇ ಇಲ್ಲ ಅಂತಕ್ಕಂಥ ಬಡವರು ಕಾರ್ ಬಾಡಿಗೆ ಮಾಡ್ಕೊಂಡು ಬಸ್ ಬಾಡಿಗೆ ಮಾಡ್ಕೊಂಡು ಬರೋ ಅವಶ್ಯಕತೆ ಏನಿಲ್ಲ. ಅಲ್ಲಿಂದಲೇ ಬೆಳೆಸ್ಕೊಂಡು ಬರುತ್ತೆ. ಉದಾಹರಣೆ ಮೊನ್ನೆ ಹಾಕಿನಿ, ಕಾಂಬೋಡಿಯಾ ಅಂತ ಒಂದು ದೇಶ ಇದೆಯಂತೆ. ನೀರ್ ಮೇಲೆ ಮನೆ ಅಲ್ಲಿ ಅವ್ರಿಗೆ 18 ವರ್ಷ ಮೊಬೈಲ್ ಬಂದಿದ್ದಾರೆ.
ಅದು ದೇಶದಲ್ಲಿ ನಂಗೆ ಗೊತ್ತೇ ಇಲ್ಲ. ಭಕ್ತಿ ಇದ್ರೆ ದೇವ್ರು ನಿಮ್ಮ ಮನೆ ಬಗ್ಗೆ ಬರುತ್ತೆ. ಬಂದು ಸುಮ್ಮನೆ ಮರಿಕಾಲ ಎಣ್ಣೆ ಹೊಡೆದು ಬರೋದಿಲ್ಲ. ಎಣ್ಣೆ ಹೊಡೆದೆಲ್ಲ ಬಾಟ್ಲಿಕ್ಕಿದ್ದಾರೆ ಅಂತ ಈ ಸುತ್ತಮುತ್ತ ಎಲ್ಲ ಏನಂತಾರೆ ಏನು ಕೆಲವೊಂದು ದಿನ ಅಮಾವಾಸ್ಯೆ ದಿನ ಬಹಳ ಖುಷಿ ಆಯ್ತು ನನಗೆ. ನಮ್ಗೆ ಶಾಸ್ತ್ರ ಅನ್ಸ್ಬಿಟ್ಟೆ ಒಂದು ಆಂಬುಲೆನ್ಸ್ ಬರುತ್ತೆ ಫುಲ್ ಸೀರೆ ಕಷ್ಟಾಗಿ ಬರ್ತಾರೆ ಇಲ್ಲ ಅಂತ. ಆ ತಂಗಿ ಈ ತರ ಬರ್ತಾರೆ, ಅವರ ತಮ್ಮ ಅಂತೆ, ಅವಳು ಇಲ್ಲೇ 8 ಗಂಟೆ ಕಾಲು ಕಸ ಹೊಡಿತಾಳೆ. ನನ್ನ ತಮ್ಮಿಗೆ ಹಿಂಗೆ ಆಯ್ತು ಅಂತಾರೆ. ಕಾಲಕ್ಕೆ ನಾನು ಅಪ್ಪನೆ ಕೇಳ್ಕೊಟ್ಟಿದ್ದೆ, ಒಂದೇ ಒಂದು ಅಪ್ಪನೆ ಕೊಟ್ಟಿತ್ತು. ಅದೇ ಮಗ ಬಂದು ಮನೆ ಕಸ ಹೊಡೋದೇನೆ ಸರಿ. ಆ ತಂಗಿ ನೋಡಿದ್ರೆ ಅಂದ್ರೆ ಭಕ್ತರು ದೇವರಿಗೆ ಮರಿ ಕಡೆ ಅವಶ್ಯಕತೆ ಇಲ್ಲ, ಮರಿ ಕಡೆ ಅವಶ್ಯಕತೆ ಇಲ್ಲ, ಏನೋ ಉಚ್ಚರ ಮಾಡೋ ಅವಶ್ಯಕತೆ ಇಲ್ಲ, ಮಟನ್ ಮಾಡಬೇಕು ಅಂತಿಲ್ಲ. ಬೆಳ್ಳಿ ಕೆತ್ರಿ, ಬೆಳ್ಳಿ ಗಂಟೆ, ಬೆಳ್ಳಿ ತೊಟ್ಟು ಸಾಮಾನ್ಯದ ಬೇರೆ ಕಡೆ ಹೇಳ್ತಾರೆ. ನಾನು ಹೇಳ್ತೀನಿ ದಯವಿಟ್ಟು ತರಬೇಡಿ. ಕೂಲಿ ಮಾಡೋ ಹೆಣ್ಮಕ್ಳ 5,000 ರೂಪಾಯಿ ನಿಮ್ಮ ಮನೆ ಹೂ ಮಾರ್ಕೊಂಡು ತರಕಾರಿ ಮಾರ್ಕೊಂಡು ನಿಮ್ಮ ಮನೆ ಜೀವನ ನಡೆಸ್ಬೋದು. ಗಂಡ ಬಗ್ಗೆ ಮಾತಾಡೋದು ಬಿಟ್ರೆ, ಗಂಡ ಸಂಸಾರ ತಲೆಯಾಗದ್ ಬಿಟ್ರೆ, ಗಂಡ್ಮಕ್ಳ ನೀವು ಎಣ್ಣೆ ಹೊಡೆದು ರೋಡ ಬೀಳೋ ಬದಲು 10,000 ರೂಪಾಯಿ ಇದ್ರೆ ಮರಿ ಕರೆದು ಎಣ್ಣೆ ಹೊಡಿ ಪಾರ್ಟಿ ಮಾಡೋ ಬದಲು ಖಂಡಿತ ನಿಮ್ಮ ಅಪ್ಪ ಅಮ್ಮನ ನಿಮ್ಮ ಮಕ್ಕಳನ್ನ ನೀವು ಸಾಕ್ಬೋದು. ಆಗುತ್ತಾಗಲ್ಲ ನೋಡಿ. ಉದಾಹರಣೆ ನಮ್ಮ ಸಿಗೆ ಬಗ್ಗೆ ಭಟ್ರು ಸರಿ ಮುಂದ್ಬಿಡಿ, ಬಹಳ ಒಳ್ಳೆ ಭಟ್ಟ ಕಡೆ ನಡೆಯಲ್ಲ ನಡೆಯ ಅಂತಾರೆ ಅಂತ ಅವನು ಕಿಡ್ನಿ ಫೇಲ್ ಆದರು ನಾನಂತೂ ಯಾರು ಕರೆದಿಲ್ಲ. ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ದೇವಸ್ಥಾನ ನಿಮಗೆ ಕಿವಿಲಿರ್ಲಿ, ದುರ್ಗಾ ಸ್ಥಳ ಅಂತೇಳಿ ಇಡೀ ಇದೇ ತರ ರೂಪ. ಇನ್ನೊಂದೆಲ್ಲೋ ಕಲ್ಲುಬ್ಬ ಇದಾವೆ, ಮುಣ್ಣುಬ್ಬ ಇದಾವೆ, ಅಲ್ಲೂ ಬರುತ್ತೆ ಇಲ್ಲಿ ಬರುತ್ತೆ, ಸ್ವಾಮಿಯರಿದ್ದಾರೆ, ಬಣ್ಣ ಕೊಡ್ತೀನಿ, ಶಾಸ್ತ್ರ ಹೇಳ್ತೀನಿ ಅಂತ ಯಾವನಾರು ನಿಮ್ಗೆ ಮೋಸ ಮಾಡಿ ನನ್ಗೆ ಹೇಳು. ಎಲ್ಲೋ ₹1 ವಿನಾಕಾರಣ ದುರ್ಗಾಸರ ಕಡೆ ಅಂತ ಚೀಟಿ ಹಾಕಿದ್ರೆ, ಗೂಗಲ್ ಪೇ ಮಾಡಿರಿ, ಫೋನ್ ಪೇ ಮಾಡಿರಿ, ₹1 ಯಾರಿಗೂ ನೀವು ಕೊಡ್ತಕ್ಕಂಥದ್ದಿಲ್ಲ, ಕೊಡಬಾರ್ದು. ಎಲ್ಲೂ ಆ ತರ ವ್ಯವಸ್ಥೆ ಇರೋದಿಲ್ಲ. ನನ್ನ ತಮ್ಮ ಅವನು ಹೇಳ್ತಿದ್ದ, ನೀವು ಯಾರು ನಂಬರ್ ಕೊಟ್ಟೋಗ್ಬಾರ್ದು, ಯಾರು ನಂಬರ್ ತಗೊಂಡು ಹೋಗ್ಬಾರ್ದು. ಅಥವಾ ಯಾರೊಬ್ಬ ಕೆಂಪುಟ್ಟವಲ್ಲಿ ಹಾಕೋಣ ನಂಬರ್ ಬಂದವರು ಸ್ವಾಮಿ ಕೊಡೋ ನಂಬರ್ ತಗೊಂಡು ಅವ್ನಿಗೆ ಫೋನ್ ಪೇ ಮಾಡಿ ಗೂಗಲ್ ಪೇ ಮಾಡಿವಿ ಅಂದ್ರೆ ನಿಮ್ಮಂತ ಮೂರ್ಖರು ಇರೋದಿಲ್ಲ. ಇದು ನಾನು ಪದೇ ಹೇಳ್ತೀನಿ, ನಾನು ದುಡ್ಡು ಕೊಟ್ಟು ದೇವಸ್ಥಾನ ಬರೋ ಅವಶ್ಯಕತೆ ಇಲ್ಲ. ಎಲ್ಲೂ ನಾವು ಕಟ್ಲಗ ಹೊಡೀರಿ, ತಲೆ ಹೊಡೀರಿ, ಮಾಟ ಮಾಡಿಸ್ತೀವಿ ಆ ಥರ ವ್ಯವಸ್ಥೆ ಇರೋದಿಲ್ಲ. ಕೇಳುತ್ತಾ ಸಂಗೀರ? ಕೇಳುತ್ತಾ? ಇದು ಸ್ವಂತ ಮನೆ ಸಂಖ್ಯೆ. ನಿಮ್ಗೆ ನೀವು ಬಂದು ಹೊಟ್ಟಮ್ಮ ಉಂಟು ಭಾಗವಹಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಬಂದು ಗಲಾಟೆ ಮಾಡಿ ನಮ್ದು ಆಸ್ತಿ ಕೇಳಕ್ ಬರ್ಬಾರ್ದು. ನೀವು ಹೊರೆ ಕೊಟ್ಬಿಡ್ತೀನಿ ನಾನು. ಒಂದ್ಸರಿ ಕೊಟ್ಟು ಮದುವೆ ಮಾಡಿದ ಮುಗೀತು. ಕರೆಕ್ಟೇನಪ್ಪ? ಕರೆಕ್ಟ್ ಅಲ್ವಾ? ಕೆಲವು ತಂಗಿಯ ಬರ್ತಾರೆ ಇನ್ನೂ ಲೇಟ್ ಅಂತ ಹಂಗಂತ ಲೇಟ್ ಅಂತ ತಂಗಿಯ ಕೈ ಕೈ ಹೋಗ್ಬಿಟ್ಟೆ ಸಂಸಾರ ಮಾಡೋ ಅಲ್ವಾ? ಆಮೇಲೆ ಗಂಡ್ಮಕ್ಳ ನಿಮ್ ಸ್ವಂತ ಮನೆ ಇಂಪ್ರೂವ್ ಮಾಡೋದು ನೋಡ್ರು, ಮನೆ ನೋಡೋದು ನೋಡ್ರಿ, ಸಮಂದ್ರ ಕರೆಕ್ಟ್ ಅಲ್ವಾ? ನೋಡಿ, ನಾನು ಹೆಮ್ಮೆ ಪಡ್ತೀನಿ. ಇವತ್ತು ದೇವಸ್ಥಾನ ಕಟ್ಟನೆ ಬೇರೆ ನೋಡಿದ್ರೆ ಚಿಕ್ಕ ಹುಡುಗ ಮಾತು ಬರುತ್ತೆ, ಅರೆ ಬಡಿತಾನೆ. ಯಾರು ಚಿಂತಾಮಣಿ ವೆಲ್ಡರ್ ಕಂಡು ಬಂದವೆ ಅಂತ ನಾನು ನಂಬೋದೇ ಇಲ್ಲ. ಎಲ್ಲ ಸಂಗತಿಗಳು ಮೊನ್ನೆ ನೋಡ್ತೀವಿ, ಲೈವಲ್ ಹಾಕಿ ನಿಮ್ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ, ಒಂದು ಆಟೋಮೆಟಿಕ್ ಕಣ್ ಕಾಣ್ತದೆ. ಈ ತರ ಹುಡುಗ ವೆಲ್ಡಿಂಗ್ ಮಾಡ್ತಾವೆ ಏನಪ್ಪಾ. ಈಗ ನಾನು ನಂಬರ್ ಸಂಗತಿ ಈಗ ಯಾರು ಮುಟ್ಟಲ್ಲ. ಟಿವಿ ನೋಡ್ತಾ ಇರ್ತೀನಿ, ಮುಟ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಮಾಡ್ತಾರೆ ಅಂತ ಏನ ಮಾಡ್ತಾ ಇರ್ತಾರೆ. ಅಲ್ಲಿ ಯಾರ ದೇವಸ್ಥಾನದಲ್ಲಿ ಎಲ್ಲ ಒತ್ತುವರಿ ಮಾಡಿದ್ದಾರೆ. ನಮ್ಮ ಕಾಲ ಕಳ್ಳ ಇಲ್ಲಿ ಮೈಮರೆಲ್ಲ ಇರೋಗುತ್ತೆ. ಅಂದಾದ್ರೆ ಯಾರಿಗಾದ್ರೂ ನಿಮ್ ಊರ ತುಂಬಾ ಕೊಡಬಾರ್ದಿರ್ತಾರೆ, ಅವ್ರಿಗೆ 2 ಸೀಟ್ ಕೊಡ್ಸಿ, ಮಳೆ ಏನೆಲ್ಲ ಪುಸ್ತಕ ಒಣಗಲ್ಲ, ನೆಮ್ಮದಿ ಇರ್ತಾರೆ. ಹೌದಲ್ಲ ಹೇಳಿ? ಇಲ್ಲಾಂದ್ರೆ ವೆಡ್ಡಿಂಗ್ ಅನ್ನ ಟ್ರೈ ಮಾಡಿ, ಕೇಕ್ ಕಟ್ ಮಾಡಿ, ಮಕ್ಕಳು ಆಸ್ತಿ ಎಷ್ಟು, ಅಪ್ಪ ಅಮ್ಮ ತೀರಿಗೆ ಎಷ್ಟು, ಆರಾಮ ರಾತ್ರಿ 12 ಗಂಟೆ ಹೆಣ್ಮಕ್ಳು ಅಕ್ಕಪಕ್ಕ ಒಂದಾಗಿ ಒಡವೆಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು, ಚೀಟಿ ಹಾಕೊಂಡು, ತಲೆ ಹಾಕಿ ಸಾಲ ಮಾಡ್ಕೊಂಡು ಊಡ್ಬಿಡ್ರಿ. ಗಂಡ್ಮಕ್ಳ 12 ಗಂಟೆ ರಾತ್ರಿ ಎಣ್ಣೆ ಹೊಡೆದು ಗಂಡ ಬನ್ನಿ ಬಾಟ್ಲಿ ಇದೇ ಮಾಡ್ತಿರೋದು ಅಲ್ಲ, ಇದೇ ಮಾಡ್ತಾರೆ, ಬೇರೆ ಮಾಡ್ತಾರೆ. ಯಾವ ಊರಿ ಆಮೇಲೆ ಈ ಸರ್ಕಾರ ಹೇಳುತ್ತೆ ಬಾಟ್ಲಿ ಆಫ್ ಮಾಡಿ, ಪ್ಲಾಸ್ಟಿಕ್ ಬಿಡ್ಬೇಡಿ ಅಂತ. ಕೆಲವೊಂದ್ ಕಡೆ ಚರಂಡಿ ನೋಡಿ ನಂಗೆ ಭಯ ಆಗುತ್ತೆ, ಗಂಡು ಬರೀ ಪ್ಲಾಸ್ಟಿಕ್ ಇದೆ. ಆಮೇಲೆ ಹಳ್ಳಿ ಕಡೆ ಏನಾರ ಇಂಟ್ರ್ ಆಗ್ಬಿಟ್ಟು ಬಾಟ್ಲಿ ಇಲ್ಲಿ ಗೊತ್ತಿರುತ್ತೆ ಮಟನ್ ಚಿಕನ್ ಆಗುತ್ತೆ ಅಂತ. ಬಟ್ ನಾನೇ ಹೆಂಗಿಡ್ತೀರ ಫೋಟೋ ಹಿಡಿ ಜೋರ್ ಮನೆಗೆಲ್ಲ ಒಂದು ಮಲ್ಕಬಡಿ ಕೆಲ್ಸ್ಕೋಗ್ರಿ. ಸಮೇತ 2 ಕಡ್ಡಿ ಹಚ್ಚಿ, ಮಕ್ಕಳು ಹೊತ್ತಿಲ್ಲ, ಬುದ್ಧಿ ಭ್ರಮಣ ಆಯ್ತಿ, ಮನೆಗೆ ಟೆನ್ಷನ್ ಆಯ್ತಿ, ಹಣ ನಮ್ಗೊಂಥರ ಆಗುತ್ತೆ ಅಂದ್ರೆ ಬುಕ್ ತಗೊಳ್ಳಿ. ಶ್ರೀಕ್ಷೇತ್ರ ದುರ್ಗಾಸ್ಥಳ ಅಂತ ಒಂದ್ಸರಿ ಬರೀರಿ. ದುರ್ಗಾಸ್ಥಳ ಮೀನ್ಸ್ ದುರ್ಗಮ್ಮ ಗಂಗಮ್ಮನ ಆಶೀರ್ವಾದ ಅಂತ. ಕೃಪೆಯಲ್ಲಿ ನಾನು ಬರ್ತೀನಿ, ಬೇಕಾದ್ರೆ ಬರೀರಿ, ಬೇಡ ಬಿಡ್ರಿ. ನನ್ನ ನಿಮ್ಮ ಮಗನೋ, ನಿಮ್ಮ ತಮ್ಮನೋ, ಮಾವನೋ, ಭಾವನೋ ಅಂದ್ಕೊಳ್ಳಿ, ನಾನು ಏನು ಕೇಳಲ್ಲ, ಬೈತೀನಿ ಅಷ್ಟೇ. ತಲಪ್ತಿ ಬೈತೀನಲ್ಲ ಮಗಳೇ, ನೋಡಿ ನಮ್ಮ ಮಗಳು ಹೆಂಗ್ ಬೆಳ್ಳಿ ನಂಗೆ ನೋಡಿ, ನೀನಿದೀಯ ಅಲ್ಲೋ ನನ್ನ ಮಗಳು ಹೆಂಗ್ ಬಂದಳು ಅದಾಗತ್ತ ಅಂದಾದ್ರೆ. ಇನ್ನೊಂದು ಕೇಳಿ, ನಿಮ್ಮ ಮನೆಗೆ ಮಾಟ ಮಂತ್ರ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ, ಸುಮ್ಮನೆ ಯಾರೋ ಹೇಳಿದ್ದಾರೆ ಹಂಗಾಯ್ತು ಹಿಂಗಾಯ್ತು, ಆ ಮೂಲ ಈ ಮೂಲ ಸೆಲ್ಲ ಮಾಡಿ ಬಾಗ್ಲು ಹೆಂಗಾರ ಇಲ್ಲಿ ಗಡಿಯಾರ ಟಿವಿ ಟೆಂಪೋಟೆ ಗಡಿಯಾರ ಹೆಂಗೆ ಟಿವಿಗಳ ಮದುವೆ ಇಡ್ತೀರಿ ಗಡಿಯಾರಗಳ, ಆ ತರ ಮನೆ ಬಾಕ್ಲು ಈ ಕಡೆಗೆ ಬಾಕ್ಲು ಆ ಕಡೆಗೆ ಬಾಕ್ಲು ಮಾಡಿ ಎಲ್ಲಾ ಬಾಕ್ಲು ಒಂದೇ. ಸೂರ್ಯ ದೇವರೆಲ್ಲ ಕಡೆಗೆ ಬರುತ್ತೆ. ಯಾರೋ ಒಬ್ಬ ಸುಮ್ಮನೆ ಏನೋ ಹೇಳ್ತಾನೆ ತಲೆ ಕೆಡಿಸ್ಕೋಬಾರ್ದು. ನಂಬಿಕೆಗಳು ಇರ್ಬೇಕು, 3 ನಂಬಿಕೆಗಳು ಬೇಡ. ನಾನು ದೇವ್ರ ನಂಬ್ತೀನಿ, ಉಚ್ಚಾರ ನಂಬೋದಿಲ್ಲ. ಮತ್ತೆ ದೇವರ ಅಲಂಕಾರ ಮಾಡ್ಕೊಳ್ಳೋದಿಲ್ಲ. ನಾವೇ 4 ಎದ್ದು ಯೋಗ ಮಾಡಿ, ಎಕ್ಸರ್ಸೈಸ್ ಮಾಡಿ, 5 ತೊಳೆದು ಬಡದು ಗುಡಿಸಿ ಮೇಲೆ ನೀವು ಬರೋದು. ದೇವ್ರು ಇರುತ್ತೆ, ದೇವರ ಹೆಸರಲ್ಲಿ ಇನ್ನು ಮಾಡಬಾರ್ದು ಅಂತ ಗೊತ್ತಾಯ್ತಾ? ಒಂದ್ ವೇಳೆ ನಿಮಗೆ ಮಾಟ ಆಗಿದೆ, ಮಂತ್ರ ಆಗಿದೆ, ನಿಮ್ಗೆ ತೊಂದರೆ ಆಗಿದ್ರೆ, ದೇವ್ರು ತೊಂದರೆ ಆಗಿದ್ರೆ ಪ್ರತಿ ಅಮಾವಾಸ್ಯೆ ಕಡೆ ಹೊಡಿತೀವಿ.
ನೋಡಿರ್ತಾರ ಅಲ್ಲಿ ಮಹಾತ್ಮನೊಬ್ಬ ಕಿಡ್ನಿ ಕಳಗನೊಬ್ಬ ಪೂಜೆ ಮಾಡಿರ್ತಾರೆ. ಅಷ್ಟೇ ಅಂತ ಒಂದೇ ದುಡ್ಡು ಬರೀ ಒಂದು 5 ರೂಪಾಯಿ ಇಷ್ಟಂತಾರೆ. ಒಂದ್ ವೇಳೆ ಹಣ ಇಲ್ಲ ಅಂತ ಬಡವ್ರಿಗೆ ಲೈವಲ್ಲಿ ಹಾಕಂಗಿಲ್ಲ, ಎಲ್ಲ ಬಂದಾರಲ್ಲ ಫ್ರೀ ಗೊತ್ತಾಗ್ಬಿಡುತ್ತೆ. ನೋಡ್ತೀವಿ, ಬಡಬಗ್ಗರಿಗೆ ಸಹಾಯ ಮಾಡ್ತೀವಿ, ಕೈಲಾದ ನಮ್ಮ ಕೈಲೇನೋ ಸಹಾಯ ಮಾಡ್ತೀವಿ. ನೆನಪಲ್ಲಿರ್ಲಿ ನಿಮ್ಗೆ, ನಿಮ್ಮ ಮನೆಗೆ ಒಂದ್ ವೇಳೆ ತೋಟದ ಬೆಳೆ ಬರ್ತಿಲ್ಲ, ಹೊಲದ ಬೆಳೆ ಬರ್ತಿಲ್ಲ, ದನಕರು ಹಾಲು ಕೊಡ್ತಿಲ್ಲ ಅಂದ್ರೆ ತೀರ್ಥನೆ ಅಂತ ಮಾಡಿ ಹೊಸ ಮನೆಗೆ ರೂಪೇಶ ಮಾಡಿರ್ತೀರ, ಮನೆ ಸರಿ ಇಲ್ಲ, ಆಯ ಸರಿ ಇಲ್ಲ, ಪಾಯಸ ಏನೋ ಆಗಿದ್ರೆ ಅಂತ ಅನ್ಸಿದ್ರೆ ಅಲ್ಲಿ ತೇರ್ಕಾಯಿ ಕಟ್ಲೆಕಾಯಿ ಅಂತೀರ. ಕಾರಣ ಮನೆ ಬಾಗಿಲು ಕಟ್ಟಿ ಇರೋದು ಒಂದು ಫೋಟೋ ಹಾಕಿ ಎಲ್ಲ ಕಡೆ ತೇರ್ತ ಹೋಗ್ಬಿಡಿ. ನಮಗೆ ತಾಂಡವ ಶಕ್ತಿ ಇಲ್ಲ ಅಂತ ಬಡವ್ರು ಬಂದಿದ್ದೀರ. ಪಡದವನ ಶಕ್ತಿ ನನಗೆ ಇರಲಿಲ್ಲ, ಬೇರೆ ಬೇಡ, ಪಡೋನ ಶಕ್ತಿ ಇಲ್ಲ ಅಥವಾ ನನಗೆ ಏನಾದ್ರು ಕಡಗನ ಶಕ್ತಿ ಇಲ್ಲ ಅಂತ ಬಡವರಿದ್ರೆ ಒಂದು ಚಂಬಲ್ ನೀರು ಕೊಡಿ, ತಮ್ಗೆ ಅಂತಿಲ್ಲ ಚಂಬು ಅಂತ ನೀರು ಕೊಡಿ, ಅದರೊಳಗೆ ಒಂಚೂರು ತೀರ್ಥ ಹಾಕಿ ಅಮ್ಮನವ್ರ ಕುಂಕುಮ ಅಲ್ಲೇ ತಾಳ್ರಿ. 3 ಸಾಧ್ಯವಾದ್ರೆ ಬೇಯಿಸ ತಗೊಳ್ಳಿ, ಇಲ್ಲ ತಗೊಳ್ಳಿ, ಅಳ್ಳಾಡ್ಸಿ ನಿಮ್ ತೋಟ ಹೊಲಕ್ಕೆ ಮನಕ್ಕೆ ದಂಗೆ ಉಗ್ಗಿ. ಒಂದ್ ವೇಳೆ ಹಣ ಇದ್ರೆ ದನಿ ಮನೆ ಕಟ್ಟಿ, ಜನ ಇದ್ರೆ ಮನೆ ಕಟ್ಟ ಅವತ್ತು ಮನೆ ಫೋಟೋ ಇರ್ತದೆ. ಇಲ್ಲ ದನಿಗಿಂತ ಹೊಲ ಮುಖ್ಯ, ಹೊಲಕ್ಕೆ ಕಟ್ಟಿ. ಇಡೀ ಮನೆಗೆ ಒಂದೇ ಸಾಕು, ದನಿ ಮನೆಗೋ ತೋಟ ಒಂದ್ ದಿವಸ ಸಾಕು. 3 ಕಡೆ ಕಟ್ಟ ಅವಶ್ಯಕತೆ ಇಲ್ಲ. ನಾನು ದುಡ್ಡಿಗೋಸ್ಕರ ಕಡಲೆಕಾಯಿನೂ ಮಾರಲ್ಲ, ಫೋಟೋನು ಮಾರಲ್ಲ. ಅಂತರ ಅರ್ಧಗತಕ್ಕಿರುತ್ತೆ, ಫೋಟೋ ಅರ್ಧಗತಕ್ಕಿರುತ್ತೆ, ನಂಬಿಕೆ ನಂಬತಕ್ಕಿರುತ್ತೆ. ಹೆಣ್ಮಕ್ಳ ಒಳ್ಳೆಗೆ ಹಾಕೊಳ್ಳಿ. 3 ದಿನ ಆದ್ಮೇಲೆ ತಾವು ಚಿಕ್ಕ ಕಟ್ ಮಾಡಿ ನಿಮ್ ತಾಳಿ ಕಟ್ಕೋಬಹುದು. ಗೊತ್ತಿರುತ್ತೆ ಪಂಚರೋದು ಅಂತ, ಅದು ಈಟ ಆಗೋದಿಲ್ಲ, ಫೋಟೋ ಆಗೋದಿಲ್ಲ. ಅದು ಚಿಕ್ಕ ಕಟ್ಟು ತಾಳಿ ಕಟ್ಟ ಗಂಡ್ಮಕ್ಳ ಕೊಳ್ಳಗೆ ಇರ್ಲಿ, ತೊಂದರೆ ಆಗೋದಿಲ್ಲ. ಇನ್ನೊಂದ್ಸರಿ ಹೇಳ್ಬಿಟ್ಟು ಕಿವಿ ಹಾಕೊಳ್ಳಿ. ನಿಮ್ಮ ಗಾಡಿ ಎಷ್ಟೇ ಕೋಟಿಗಿರ್ಲಿ, ಮೊನ್ನೆ ಹಾಕಿದ್ದೀನಿ, ಆತ ಪೀಸ್ ಆಯ್ತಂತೆ, ಲಾರಿ ಇಟ್ಟು ಅವ್ರು ಸತ್ತೇ ಇಲ್ಲ ಅಂತ ಹೇಳ್ತಾರೆ, ಲಾರಿ ಬಿದ್ದಿದ್ದು ಲೇಟ್ ಆಗಿಲ್ಲ ಅಂತ ಹೇಳ್ತಾರೆ. ನಾನು ನಂಬೋದಿಲ್ಲ. ನಿಮ್ಮ ಗಾಡಿಗೆ ಫಾಸ್ಟ್ ಆಗಿ ಅನ್ಸಿ ಸ್ಟಿಕ್ಕರ್ ಹಾಕೊಳ್ಳಿ. ಹೊಲಿಕೆ ಮೂಲೆ ಬಿಚ್ಚಿಕ್ಕೊಳ್ಳಿ, ಯಾಕೆ ಅಂತಾರೆ ಅಂತ. ಆರ್ಕೆ ಯಾವಾಗ ಕೊಡೋದಿಲ್ಲ. ಯಾಕೆಂದ್ರೆ ಕಲ್ಲು ಮಣ್ಣು ದೇವ್ರು ಅಂದಾಗ ದೇವ್ರು ಇರ್ಬೋದೇನೋ ಗೊತ್ತಿಲ್ಲ. ಐತಿಂದ್ರೆ ಒಬ್ಬತ್ತ ನಮ್ಮ ಮಕ್ಕಳು ತೋರಿಸ್ತಾನೆ ಅಂತ, ಇಲ್ಲ ಅಂದ್ರಪ್ಪ ನಮ್ಮ ಅಪ್ಪಿಲ್ಲ ಅಂತ. ಹಂಗಾಗಿ ನಾನು ಏನು ತೋರಿಸೋದಿಲ್ಲ. ನಾನು ನಂಬಿಕೆ ಇದ್ರೆ ಬನ್ನಿ, ಕರೆಕ್ಟನೇ ದಯವಿಟ್ಟು ಫಾಸ್ಟ್ ಆಗಿ ಸ್ಟಿಕ್ಕರ್ ಹಾಕೊಳ್ಳಿ. ನಿಧಾನಕ್ಕೆ ಮನೆಗೆ ಹೋಗ್ರಿ. ಯಾಕೆಂದ್ರೆ ಮನುಷ್ಯ ಆರೋಗ್ಯ ಚೆನ್ನಾಗಿದ್ರೆ 10 ಬಿಲ್ಡಿಂಗ್ ಕಟ್ಬೋದು, 10 ಜನ ಮಕ್ಕಳು ಮದುವೆ ಆಗ್ಬೋದು. ಆಮೇಲೆ ಎಷ್ಟೇ ಕೋಟಿ ಕಾರ ಬೇಕಾದ್ರೂ ಬರ್ಬೋದು, ಯಾರನ್ನು ಕಾರಣ ಉಣ್ಣಲ್ಲ, ಎಲ್ಲರೂ ಒಳ್ಳೆಯ ಸಹಸಾರಿ. ನನ್ನ ಪ್ರಕಾರ ಹೊಟ್ಟೆ ತುಂಬ ಯಾರು ಊಟ ಮಾಡ್ತಾನೆ ಅವನು ನಿಜವಾಗೂ ಶ್ರೀಮಂತ. ಹೊಟ್ಟೆ ಉಂಡಿದ ಜೀವನ ಯಾವಾಗುತ್ತೆ ಅವನು ಆರೋಗ್ಯವಂತ. ಅದು ನನಗೆ ಈ ಬರೋ 21 ತಾರೀಕು ನನ್ನ 40 ವರ್ಷ, ನಾನೇನು ಒಂದ್ಸರಿ ಸತ್ತ ಇಲ್ಲ. ಯಾಕಂದ್ರೆ ನನಗೆ ಬಿಗ್ ಬಾಸ್ ಹುಚ್ಚಿಲ್ಲ, ಮೊಬೈಲ್ ಹುಚ್ಚಿಲ್ಲ, ಕಾಯಿಲೆ ಹುಚ್ಚು. ನಿಮಗೆ 108 ಕಾಯಿಲೆ, ಪಕ್ಕ ಮನೆ ಯಾವಾಗ ಅಳಿಯೋಣ, ಸೈಡ್ ಯಾವ ಮಾಡೋಣ, ಅವ್ರನ್ನ ಯಾವಾಗ ಅಲ್ಲಿ ನೋಡೋಣ, ಇವ್ರಿಗೆ ಯಾವ ಡೈವರ್ಟ್ ಮಾಡೋಣ. ಇವ್ರು ನೈಟ್ ಎಲ್ಲ ಬಟ್ಟರು ಒಳ್ಳೆ ಸಿಕ್ಕಿದ್ದಾರೆ. ಈ ಸದ್ಯಕ್ಕೊಬ್ರು ನಮ್ಮ ಹತ್ರ ಅಂದ್ರೆ ಈಗ ತುಂಬಾ ನಂಬಿದ್ರೆ, ಈಗ ಮೊನ್ನೆ ಒಂದು ಯಾರೋ ಈ ಉತ್ತರ ಕನ್ನಡ ಜನ ಅಲ್ಲಿ KSRTC ಬಸ್ ತೊಳಿತಾರಂತೆ ಬರೀ 300 ರೂಪಾಯಿಗೆ 30-40 ಬಸ್. ಇಲ್ಲಿ ಬರ್ರಿ ಅಂದ್ರೆ ಅವ್ರು ಬರಲ್ಲ. ಯಾಕಂದ್ರೆ ಅವ್ರಿಗೆ ಎಣ್ಣೆ, ಬೀಡಿ, ಸಿಗರೇಟ್ ಚಟ ಇದ್ದಾರೆ, ಯಾರು ಇರೋದಿಲ್ಲ. ಇಲ್ಲಿ ಮೇಕಪ್ ಮಾಡ್ಕೊಳಂಗಿಲ್ಲ, ಇದು ಡಿಜೆ ಹಾಕೋಂಗಿಲ್ಲ, ಇಲ್ಲಿ ಎಣ್ಣೆ ಹೊಡೆಯಂಗಿಲ್ಲ. ಹಂಗಾಗಿ ಯಾರು ಉತ್ತಮರಾಗಿ ಇರೋದಿಲ್ಲ. ಇಲ್ಲಿ ಉತ್ತಮರು ಬೇಕು ನಮ್ಗೆ. ಯಾರಂದ್ರೆ ತಂಗಿದ್ರು ಪರವಾಗಿಲ್ಲ, ತಮ್ಮಿದ್ರು ಪರವಾಗಿಲ್ಲ, ನೀವು ಹೆಂಗಿದ್ರು ಪರವಾಗಿಲ್ಲ, ಯಾವ ಜಾತಿ ಪರವಾಗಿಲ್ಲ. ನಿಮ್ಮ ಹೆಸರು ಕೆಡಿಸ್ಕೊಂಡು ಅಂತ ಬರಬೇಡಿ. ನಿಮ್ಮ ಹೆಸರು ನೀವು ತೋರ್ಣಿಕೆ ಮಾಡ್ಕೊಂಡು ನೀವು ದೊಡ್ಡ ಹೆಸರು ಅಂತ ಬರಬೇಡಿ. ಒಂದು ನಮ್ಮ ಹೆಸರು ಕೆಡ್ಸಂತ ಬರಬೇಡಿ. ಯಾರಾದ್ರೂ ಕುಲವಸ್ತರು ಗೊತ್ತಾ? ಕುಲವಸ್ತರು ಅಂದ್ರೆ ಈಗ ಗೊತ್ತಲ್ಲ ಕುಲವಸ್ತರು ಯಾರು ಅಂತ, ಯಾರ ಬಗ್ಗೆ ಮಾತಾಡಿರೋರು ನನ್ನ ಹೆಸರು ಕೆಡ್ಸಾರ ಯಾರು ಇದ್ರೆ. ಉದಾಹರಣೆ ನಮ್ಮ ಮನೆಗೆ 8 ಜನ ಲೇಡೀಸು, ನಾವೊಂದು 16 ಜನ 18 ಜನ ನಾವಿದ್ದೀವಿ. ಒಂದು 44 ಜನ ನೋಡಿ ನಮ್ಮ ಅಪ್ಪ ಅಮ್ಮ ನಮ್ಮ ಹೆಂಡತಿ ಬರೋದೇ ಇಲ್ಲ. ನಮ್ಮ ಅಮ್ಮನ ಊರಾಳ ಇಂಥ ಯಾರು ಸಭ್ಯರಿದ್ರೆ ನಿಮ್ಮ ಮಕ್ಕಳು ನಾವು ಓದಿಸ್ತೀವಿ ಅಂತಂದ್ರೆ ಒಂದು ಗಂಡ ಹೆಂಡತಿ ಬಂದಿಲ್ಲಿ ಸುಖವಾಗಿ ಸಂಬಳ ಕೊಡ್ತೀವಿ, ಸಹಾಯ ಮಾಡ್ತೀವಿ. ಜಾಸ್ತಿ ಮಾಡಲ್ಲ, ನಿಲ್ಸ್ಬಿಟ್ಟಿದೀವಿ. ಮುಂಚೆ ಎಲ್ಲ ಏನೇ ಕೊಡ್ಸ 13 ಜನ ಕೆಲಸ 3 ಜನ ಬಂದಿದ್ದಾರೆ. ಆಮೇಲೆ ಅವ್ರ ಅಪ್ಪ ಸುರಾಕ್ ಬಸ್ ನಿಲ್ಲಿಸ್ತಾರೆ. ಆಮೇಲೆ ನಮ್ಮ ರಿಲೇಷನ್ ಅವರು ಹುಷಾರಿಲ್ಲ, ಹಂಗಾಗಿ ಈಗ ಗೊತ್ತಾಗ್ತದೆ ಮಾಡ್ಲೇಬೇಡಪ್ಪ, ಮಾಡ್ಲೇಬೇಕು. ಮೊನ್ನೆ ಗೋಲ ಕೊಟ್ಟಿದ್ದೀನಿ ಜನರಿಗೆ, ಜಾಸ್ತಿ ಬಂದು ಹಂಗಾಗಿ ಯಾರು ನೀವು ಬೆಂಗಳೂರಲ್ಲಿ ಮೈಸೂರಲ್ಲಿ ಕಷ್ಟಪಡ್ತಿದ್ದೀರಾ, ನಿಮ್ಮ ಜೀವನಕ್ಕೆ ನೆಮ್ಮದಿ ಇಲ್ಲ ಅಂದ್ರೆ ಇಲ್ಲಿ ಮನೆ ಬಾಡಿಗೆ ಇಲ್ಲ, ನಿಮ್ಮ ಕೆಲಸ ಇಂಥದ್ದೇ ಅಂತ ಏನಿಲ್ಲ, ಇದೇ ಕೆಲಸ ಮಾಡ್ಬೇಕು ಅಂತ ಎಲ್ಲ ನೋಡಿದ್ರೆ ನಮ್ಮ ಅಮ್ಮ ಅಕ್ಕಿ ಮಾಡುತ್ತೆ, ಅಲ್ಲೊಬ್ಬ ಮಾಸ್ಟರ್ ಎದಿಗೊತ್ತಂತೆ ಆ ಒಮ್ಮೆ ಅಕ್ಕಿ ಮಾಡುತ್ತೆ, ಅಲ್ಲೊಬ್ಬರಿಗೆ ಮಗ ಸ್ವಲ್ಪ ಅವರು ಕೆಲಸ ಮಾಡ್ತಾರೆ. ನೀವು ಕೆಲಸ ಮಾಡ್ಕೊಂಡಿರ್ಬೋದು, ಯಾರಾದ್ರೂ ಕುಲವಸ್ತು ಬರ್ಬೋದಲ್ಲ. ಗಾರೆ ಕೆಲಸ ಮಾಡೋದಾದ್ರೂ ಬರಲ್ಲ. ಗಾರೆ ಕೆಲಸ ಮಾಡೋ ದಿನ ಸಂಬಳ ಕೊಡ್ತೀವಿ. ಗಾರೆ ಕೆಲಸ ಮಾಡೋದಲ್ಲ, ಅವ್ರು ಎಣ್ಣೆ ಹೊಡೆದು ಒಂದಿಸ್ಕೊಂಡು 3 ಬರೋದು. ಅವ್ರು ಉದ್ದಾರ ಆಗೋದೇ ಇಲ್ಲ, ಉದ್ದಾರ ಇಲ್ಲ. ನಾನು ಆಟ ಉದ್ದಾರ ಇದ್ದೀನಿ. ಇವರೆಲ್ಲ ಬರೀ ಎಣ್ಣೆ ಹೊಡೆದಿದ್ದವರು ಮನೆ ಹೆಂಡತಿ ಮಕ್ಕಳು ಕಳ್ಸಿದ್ರೆ ಮನೆ ಮೇಲೆ ಬರ್ತಿದ್ದೆ. ಆಯ್ತಾ? ತೀರ್ಥ ಹಾಕ್ಲೆಲ್ಲ ಹೋಗ್ತಾರೆ. ನನಗೆ ಬಡ ಬರುತ್ತೆ, ನಂದು ಬಿಡ್ತಾರೆ, ಮೇಕಪ್ ಹೋಗುತ್ತೆ, ತೀರ್ಥ ಹಾಕ್ತೀನಿ. ತುಮಕೂರು ಮಮ್ಮಿ ದೇವ ಬೈದು ನಂಗೆ ಬೇಜಾರಾಯ್ತು.